ಸ್ನೇಹಿತರೆ, ಮಹಾಭಾರತದ ಕಥೆಯಲ್ಲಿ ನಮಗೆ ಸಿಗುವ ಅತ್ಯಂತ ಮನಮಿಡಿಯುವ ಒಂದು ಪಾತ್ರವೆಂದರೆ ಅದು ದುರಂತ ನಾಯಕ ಕರ್ಣನದ್ದು. ಅತ್ಯಂತ ಕುಲೀನ ಮನೆತನದಲ್ಲಿ ಹುಟ್ಟಿದರು. ನಿಸ್ವಾರ್ಥವಾಗಿ ತನ್ನ ಜೀವಮಾನವಿಡೀ ಎಲ್ಲವನ್ನೂ ದಾನ ಮಾಡಿದರು. ವಿಶ್ವದ ಅತ್ಯಂತ ಶ್ರೇಷ್ಠ ಬಿಲ್ಗಾರನೆನಿಸಿಕೊಂಡರೂ ಕೂಡ ಕರ್ಣ ಜೀವಮಾನವಿಡೀ ಅನುಭವಿಸಿದ್ದು ಬರೇ ಅವಮಾನ, ನೋವು, ಹತಾಶೆ ಇವುಗಳನ್ನು ಮಾತ್ರ. ನನ್ನ ಬದುಕ್ಯಾಕೆ ಹೀಗಾಯಿತು? ನಾನು ಮಾಡಿದ ಅಪರಾಧವಾದರೂ ಏನು? ಈ ಬಗ್ಗೆ ಯಾರನ್ನು ಪ್ರಶ್ನಿಸಲಿ? ಯಾರನ್ನು ಕೇಳಿದರೂ ಉತ್ತರ ಇಲ್ಲ. ತನ್ನ ಜೀವನದ ಅತ್ಯಂತ ಕೊನೆಯ ಘಟ್ಟದಲ್ಲಿ ಕುರುಕ್ಷೇತ್ರ ಯುದ್ಧ ಮಧ್ಯದಲ್ಲಿ ಅಸಹಾಯಕನೆನಿಸಿದಾಗ ಕರ್ಣ ಕೃಷ್ಣನನ್ನು ಈ ಬಗ್ಗೆ ಕೇಳುತ್ತಾನೆ. ನನ್ನ ಅಪರಾಧವೇನು ಮಾಧವ? ಇದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಬರೇ ಕರ್ಣನೊಬ್ಬನಿಗೆ ಅಲ್ಲ, ಈ ಪ್ರಪಂಚದಲ್ಲಿ ಕರ್ಣನಂತೆ ಬದುಕುವ ಅನೇಕ ಜನರಿಗೆ ಹಾಗೂ ನಮ್ಮೊಳಗೆ ಉದಯಿಸುವ ಪ್ರತಿಯೊಬ್ಬ ಕರ್ಣನಿಗೂ ಕೂಡ ಒಂದು ಪರಿಪೂರ್ಣ ಪಾಠವಾಗಿದೆ. ಈ ಬಗ್ಗೆ ಸುಂದರವಾದ ವಿಡಿಯೋವೊಂದನ್ನು ಮಾಡಿ ಕಥೆಯನ್ನು ನಿಮ್ಮ ಮುಂದೆ ಕಟ್ಟಿಡುವ ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ. ವಿಡಿಯೋ ಮೆಚ್ಚುಗೆಯಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ಕಾರ ಸ್ನೇಹಿತರೆ, ದೀವಟಿಗೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್. ವೃಥಾ ಸಮಯ ಕಳೆಯದೆ ವಿಡಿಯೋ ಪ್ರಾರಂಭಿಸೋಣ. ಮಹಾಭಾರತದಲ್ಲಿ ಕರ್ಣಾರ್ಜುನರ ಯುದ್ಧದ ಕೊನೆಯ ಕ್ಷಣದಲ್ಲಿ ಕರ್ಣನ ರಥ ನೆಲದಲ್ಲಿ ಹೂತು ಹೋಗುತ್ತದೆ. ಮುರಿದ ರಥದ ಚಕ್ರದ ಬಳಿ ನಿಂತು ಧೂಳು ಮತ್ತು ರಕ್ತದಿಂದ ಲೇಪಿತನಾಗಿ ಆಯಾಸದಿಂದ ಕುಸಿದು ಕಣ್ಣುಗಳಲ್ಲಿ ನೋವನ್ನು ತುಂಬಿಕೊಂಡು ಕರ್ಣನು ಕೃಷ್ಣನಲ್ಲಿ ಹೀಗೆ ಪ್ರಶ್ನಿಸುತ್ತಾನೆ: ಭಗವಂತ, ನನ್ನ ತಪ್ಪೇನಿದೆ? ನನ್ನ ಅಪರಾಧವೇನು ಮಾಧವ? ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಶ್ನೆಯಾಗಿರಲಿಲ್ಲ, ಬದಲಿಗೆ ಸಾವಿರಾರು ಜನ್ಮಗಳ ನೋವನ್ನು ಹೊತ್ತುಕೊಂಡು ನಿಂತಿರುವ ಪ್ರಶ್ನೆಯಂತಿತ್ತು. ಕರ್ಣನು ಮುಂದುವರಿಸುತ್ತಾ ಕೇಳಿದ: ಹೇಳಿ ಮಾಧವ, ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಯಾವ ವಿಷಯದಲ್ಲಿ ಅಪರಾಧಿ? ನನ್ನ ಸಂಪೂರ್ಣ ಜೀವನವು ಹೋರಾಟ, ತಿರಸ್ಕಾರ, ಅವಮಾನದ ಬೆಂಕಿಯಲ್ಲಿ ಏಕೆ ಕಳೆಯಿತು ಮಾಧವ? ನನ್ನ ಪಾಲಿಗೆ ಬರೀ ನಿಂದನೆ, ಶಾಪ ಮತ್ತು ಆರೋಪಗಳೇ ಏಕೆ ಬಂದವು? ನಾನು ಯಾರಿಂದಲೂ ಏನನ್ನೂ ಕೇಳಿರಲಿಲ್ಲ. ತಾಯಿಯ ಪ್ರೀತಿಯನ್ನಾಗಲಿ, ಗುರುವಿನ ಪಕ್ಷಪಾತವನ್ನಾಗಲಿ, ಸಂಪತ್ತನ್ನಾಗಲಿ, ರಾಜ್ಯವನ್ನಾಗಲಿ ಕೇಳಿರಲಿಲ್ಲ. ನಾನು ಯುದ್ಧ ಮಾಡಿದೆ, ದಾನ ಮಾಡಿದೆ, ಸ್ನೇಹವನ್ನು ಉಳಿಸಿಕೊಂಡೆ. ಆದರೆ ಇದರ ಹೊರತಾಗಿಯೂ ಜೀವನದ ಕೊನೆಯ ಕ್ಷಣಗಳಲ್ಲಿಯೂ ಜಗತ್ತು ನನ್ನನ್ನು ಅಪರಾಧಿಯೆಂದೇ ಕರೆಯುತ್ತಿದೆ. ಏಕೆ ಮಾಧವ? ನನ್ನ ದೋಷವೇನು ಮಾಧವ? ಕೃಷ್ಣನು ಕರ್ಣನನ್ನು ನೋಡಿ ಮೌನವಾಗಿದ್ದರು. ಭಗವಾನ್ ಕೃಷ್ಣನು ಹೊರಗೆ ಕಠಿಣವಾಗಿದ್ದರೂ ಒಳಗೆ ತುಂಡುಗಳಾಗಿ ಚದುರಿ ಹೋದಂತೆ ಕಾಣುತ್ತಿದ್ದ ವ್ಯಕ್ತಿಯನ್ನು ನೋಡುತ್ತಿದ್ದರು. ಕೃಷ್ಣನು ಹಲವು ವರ್ಷಗಳಿಂದ ಕರ್ಣನನ್ನು ನೋಡಿದ್ದರು. ಅವನ ಮಹತ್ವಾಕಾಂಕ್ಷೆ, ನೋವು, ಹೋರಾಟ, ಕೋಪ, ಉದಾರತೆ ಇದು ಒಬ್ಬ ಮನುಷ್ಯನನ್ನು ಅಸಾಧಾರಣ ಮತ್ತು ದುಃಖಕರನನ್ನಾಗಿ ಮಾಡುವ ಮಿಶ್ರಣವಾಗಿತ್ತು. ಕೃಷ್ಣನಿಗೆ ತಿಳಿದಿತ್ತು, ಈ ಪ್ರಶ್ನೆ ಕೇವಲ ಪದಗಳಲ್ಲ, ಇದು ಒಬ್ಬ ದಣಿದ ಯೋಧನ ಕೊನೆಯ ಕೂಗು, ಬಹುಶಃ ದೇವತೆಗಳಿಗೂ ತಲುಪದ ಕೂಗು. ಅವರು ಶಾಂತ ಸ್ವರದಲ್ಲಿ ಹೇಳಿದರು: ಕರ್ಣ, ನಿನ್ನದು ದೋಷವಲ್ಲ, ಆದರೆ ಆಯ್ಕೆಗಳು ನಿನ್ನದೇ ಆಗಿದ್ದವು. ಮತ್ತು ಮನುಷ್ಯನು ತನ್ನ ಆಯ್ಕೆಗಳ ಮೂಲಕವೇ ತನ್ನ ಕಥೆಯನ್ನು ಬರೆಯುತ್ತಾನೆ, ತನ್ನ ಭವಿಷ್ಯವನ್ನು ಬರೆಯುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಇದನ್ನು ಹೇಳುತ್ತಿದ್ದಂತೆ ಕರ್ಣನ ಕಣ್ಣುಗಳು ತುಂಬಿ ಹೋದವು. ಕರ್ಣನು ಅಳುತ್ತಾ ನಕ್ಕನು. ಯಾವ ಆಯ್ಕೆಗಳು ಮಾಧವ ಎಂದು ಕೇಳಿದನು. ಈ ಕಣ್ಣೀರಿನೊಂದಿಗೆ ಇದ್ದ ನಗುವಿನಲ್ಲಿ ವ್ಯಂಗ್ಯ ಮತ್ತು ನೋವು ಎರಡೂ ಇದ್ದವು. ನಾನು ಯಾವ ಮಾರ್ಗವನ್ನು ಆರಿಸಿಕೊಂಡೆ ಮಾಧವ? ನನ್ನ ಜೀವನದಲ್ಲಿ ಯಾವಾಗಲಾದರೂ ನನ್ನ ಕೈಯಲ್ಲಿ ಏನಾದರೂ ಇತ್ತೇ? ನಾನು ಕನ್ಯಾ ಸಂತಾನವಾಗಿ ಜನಿಸಿದೆ. ಯಾವ ತಾಯಿಯ ಮಡಿಲಲ್ಲಿ ಇರಬೇಕಿತ್ತೋ ಆ ತಾಯಿ ಸಮಾಜದ ಭಯದಿಂದ ನನ್ನನ್ನು ನೀರಿನಲ್ಲಿ ತೇಲಿಬಿಟ್ಟಳು. ನನ್ನನ್ನು ಸಾಕಿದವನು ಶ್ರೇಷ್ಠನಾಗಿದ್ದನು, ಆದರೆ ಅವನ ಜಾತಿಯೇ ನನಗೆ ಶಾಪವಾಯಿತು. ನಾನು ಜಗತ್ತಿನ ಮುಂದೆ ನಿಂತಾಗ ನನ್ನ ಕೌಶಲ್ಯಕ್ಕಿಂತ ಮೊದಲು ನನ್ನ ಜಾತಿಯ ಪರೀಕ್ಷೆಯಾಯಿತು. ನಾನು ರಾಜಪುತ್ರನಾಗಿದ್ದರೂ ಸೂತಪುತ್ರ ಎಂದು ಕರೆಸಿಕೊಂಡೆ. ನಾನು ಕ್ಷತ್ರಿಯನ ಮಗನಾಗಿದ್ದರೂ ಸೂತ ಕುಲದವನು ಎಂದು ಕರೆಸಿಕೊಂಡೆ. ನಾನು ಕಲಿಯಲು ಬೆಳೆಯಲು ಬಯಸಿದಾಗ ಜನರು ನನ್ನ ಜನ್ಮಕ್ಕೆ ಬೀಗ ಹಾಕಿದರು. ನಾನು ಯುದ್ಧಕ್ಕೆ ಬಂದಾಗ ಇಂದ್ರನು ನನ್ನಿಂದ ಕವಚ ಕುಂಡಲವನ್ನು ಕೇಳಿದ. ಹನುಮಂತ ಕುಳಿತಿದ್ದ ದಿವ್ಯ ರಥದಲ್ಲಿ ಕುಳಿತು ಅರ್ಜುನನು ಮುರಿದ ರಥದ ಮುಂದೆ ಅಸಹಾಯಕನಾಗಿ ಕುಸಿದು ಕುಳಿತ ನನ್ನನ್ನು ಕೊಲ್ಲಲು ಹೊರಟಿದ್ದಾನೆ. ಹೇಳಿ ಮಾಧವ, ಎಲ್ಲಿತ್ತು ನನ್ನಲ್ಲಿ ಆಯ್ಕೆ? ನಾನು ಕಣ್ಣು ತೆರೆಯಲು ಸಿದ್ಧನಿಲ್ಲದ ದಿನವೇ ನನ್ನ ಮಾರ್ಗವು ಮುಚ್ಚಿ ಹೋಯಿತು. ಈ ಪ್ರಶ್ನೆಗಳ ನಂತರ ಭಗವಾನ್ ಕೃಷ್ಣನ ಕಣ್ಣುಗಳು ಸ್ಥಿರವಾದವು. ಮೃದುವೂ ಇಲ್ಲ, ಕಠಿಣವೂ ಇಲ್ಲ, ಕೇವಲ ಸತ್ಯದ ಭಾರವನ್ನು ಹೊತ್ತುಕೊಂಡು ನಿಂತಿದ್ದವು. ಕೃಷ್ಣ ಹೇಳುತ್ತಾರೆ: ಜಗತ್ತಿನ ನಿರ್ಣಯವು ನಿನ್ನ ಭವಿಷ್ಯವನ್ನು ನಿರ್ಧರಿಸಬಹುದು, ಆದರೆ ನಿನ್ನ ಕರ್ಮಗಳನ್ನು ಅಲ್ಲ. ನೀನು ಸಮಾಜದಿಂದ ತಿರಸ್ಕರಿಸಲ್ಪಟ್ಟೆ, ಅದು ಸರಿ,
ಆದರೆ ನೀನು ತಿರಸ್ಕಾರವನ್ನು ನಿನ್ನ ನಿರ್ಧಾರಗಳಿಗೆ ಆಧಾರ ಮಾಡಿಕೊಳ್ಳದಿದ್ದರೆ ಯಾವ ನಿಯಮವು ನಿನ್ನನ್ನು ತಡೆಯಲು ಸಾಧ್ಯವಿತ್ತು? ನೀನು ಬಯಸಿದರೆ ಸಮಯದಲ್ಲಿ ಅತ್ಯುನ್ನತ ಧರ್ಮವಾಗಬಹುದಿತ್ತು. ಆದರೆ ನೀನು ಏನನ್ನು ಆರಿಸಿಕೊಂಡೆ? ನೀನು ದುರ್ಯೋಧನನನ್ನು ಆರಿಸಿಕೊಂಡೆ. ಕೃಷ್ಣನ ಮಾತುಗಳನ್ನು ಮಧ್ಯದಲ್ಲೇ ತಡೆದು ಕರ್ಣ ಕೇಳುತ್ತಾನೆ, ಮಾಧವ, ದುರ್ಯೋಧನನನ್ನು ಆರಿಸಿಕೊಂಡೆ? ಇಲ್ಲ ಇಲ್ಲ ಮಾಧವ, ನಾನು ಆತನನ್ನು ಆರಿಸಿಕೊಳ್ಳಲಿಲ್ಲ. ದುರ್ಯೋಧನನೇ ನನ್ನನ್ನು ಆರಿಸಿಕೊಂಡ. ನನ್ನ ಜಾತಿಯನ್ನು ಮೀರಿ ನನ್ನನ್ನು ನೋಡಿದವನು ಅವನೇ. ನಾನು ರಾಜನಿಗಿಂತ ಕಡಿಮೆ ಇಲ್ಲ ಎಂದು ಅವನು ಹೇಳಿದ. ಜಗತ್ತು ನನ್ನನ್ನು ತಿರಸ್ಕಾರ ಭಾವದಿಂದ ನೋಡುವ ಹೊತ್ತಿಗೆ ಅವನು ನನಗೆ ಗೌರವ ಕೊಟ್ಟನು. ಅವನ ನಡವಳಿಕೆಗೆ ನಾನು ಕೃತಜ್ಞನಾಗಿದ್ದರೆ ಇದರಲ್ಲಿ ತಪ್ಪೇನಿದೆ ಮಾಧವ? ನನ್ನ ಅವಮಾನವನ್ನು ಅಳಿಸಿದವನಿಗೆ ಬೆಂಬಲ ನೀಡುವುದು ಪಾಪವೇ? ಅದು ಧರ್ಮವಲ್ಲವೇ? ಭಗವಾನ್ ಕೃಷ್ಣನ ಧ್ವನಿ ಇನ್ನೂ ಕಠಿಣವಾಗಿರಲಿಲ್ಲ. ಆದರೆ ಸ್ಪಷ್ಟತೆಯಿಂದ ಅವರು ಹೇಳಿದರು, ಕರ್ಣ, ಋಣ ತೀರಿಸುವುದು ತಪ್ಪಲ್ಲ. ಆದರೆ ಋಣವು ನಿನ್ನನ್ನು ಕುರುಡನನ್ನಾಗಿ ಮಾಡಿತು. ದುರ್ಯೋಧನನು ನಿನಗೆ ಗೌರವವನ್ನು ನೀಡಲಿಲ್ಲ. ಅವನು ನಿನ್ನ ನೋವನ್ನು ಆಯುಧವಾಗಿ ಬಳಸಿಕೊಂಡನು. ನಿನ್ನ ಅಸುರಕ್ಷತೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಗುರಾಣಿಯನ್ನಾಗಿ ಮಾಡಿಕೊಂಡನು. ನೀನು ಅವನ ಸ್ನೇಹಿತನಾಗಿರಲಿಲ್ಲ. ಅವನ ಮಹತ್ವಾಕಾಂಕ್ಷೆಯ ಅತ್ಯಂತ ತೀಕ್ಷ್ಣ ಬಾಣವಾಗಿದ್ದೆ. ನೀನು ಮಹಾನ್ ಎಂದು ಅವನಿಗೆ ತಿಳಿದಿತ್ತು. ನಿನಗೆ ಕೇವಲ ಮಾನ್ಯತೆ ಮಾತ್ರ ಬೇಕು ಎಂದು ಅವನಿಗೆ ತಿಳಿದಿತ್ತು. ಅದನ್ನು ಅವನು ಚೆನ್ನಾಗಿ ಬಳಸಿಕೊಂಡನು. ಕರ್ಣನ ಕಣ್ಣುಗಳಲ್ಲಿ ನೋವಿತ್ತು. ಆದರೆ ಒಳಗೆ ಎಲ್ಲೋ ಸ್ವೀಕಾರದ ಒಂದು ಸಣ್ಣ ಗೆರೆ ಇತ್ತು. ನಂತರ ಅವನು ನಿಧಾನವಾಗಿ ಕೇಳಿದ, ದುರ್ಯೋಧನ ಇಲ್ಲದಿದ್ದರೆ ನಾನು ಇಂದು ಎಲ್ಲಿ ಇರುತ್ತಿದ್ದೆ ಮಾಧವ? ಇಂದಿಗೂ ಸಮಾಜ ನನ್ನನ್ನು ಸೂತ ಎಂದು ಕರೆದು ದೂರ ತಳ್ಳುತ್ತಿತ್ತು. ಅವನು ನನಗೆ ಸ್ಥಾನ ನೀಡಿದ, ರಾಜ್ಯ ನೀಡಿದ. ನಾನು ಯಾವಾಗಲೂ ಏನಾಗಲು ಬಯಸಿದ್ದೇನೋ ಅದನ್ನು ಎಲ್ಲವನ್ನು ಅವನು ನನಗೆ ನೀಡಿದ. ಕೃಷ್ಣನು ಹೇಳಿದರು, ಅದೇ ಸ್ಥಾನದ ಬದಲಾಗಿ ನೀನು ದ್ರೌಪದಿಯ ಅವಮಾನವನ್ನು ನೋಡುತ್ತಾ ನಿಂತೆ, ಮೌನವಾಗಿ ನಿಂತೆ. ಅದೇ ರಾಜ್ಯದ ಬದಲಾಗಿ ನೀನು ದುರ್ಯೋಧನನ ಅಧರ್ಮವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದೆ. ನೀನು ಅವನ ಯುದ್ಧವನ್ನು ನಿನ್ನ ಯುದ್ಧವೆಂದು ಪರಿಗಣಿಸಿದೆ. ಆದರೆ ಆ ಯುದ್ಧವು ಅವನ ಮಹತ್ವಾಕಾಂಕ್ಷೆಗೆ ಸೇರಿತ್ತು, ನಿನ್ನ ಧರ್ಮಕ್ಕಲ್ಲ. ಕೃಷ್ಣನು ಮುಂದುವರಿದು ಹೇಳುತ್ತಾರೆ, ಕರ್ಣ, ನೀನು ಮಹಾನ್ ಆಗಿದ್ದೆ. ಆದರೆ ನಿನ್ನ ಹಿರಿಮೆ ಯಾವಾಗಲೂ ಇನ್ನೊಬ್ಬರ ಆಳ್ವಿಕೆಯ ದಾಸಿಯಾಗಿತ್ತು. ನೀನು ಸ್ವತಂತ್ರವಾಗಬಹುದಿತ್ತು. ಆದರೆ ನೀನು ದುರ್ಯೋಧನನ ಬಂಧನವನ್ನು ನಿನ್ನ ಕಾಲಿಗೆ ನೀನೇ ಕಟ್ಟಿಕೊಂಡೆ. ಈ ಮಾತುಗಳು ಕರ್ಣನ ಆತ್ಮದಲ್ಲಿ ಇಳಿದವು. ಸ್ವಲ್ಪ ಸಮಯ ಅಲ್ಲಿ ನೀರವ ಮೌನ ಆವರಿಸಿತ್ತು. ನಂತರ ಹೇಳಿದ, ಮಾಧವ, ಆದರೆ ನಾನು ಹೇಗೆ ದೋಷಿ? ನನ್ನ ಜನನವೇ ಒಂದು ನನ್ನ ಅಪರಾಧವೇ? ತಾಯಿಯ ತ್ಯಾಗ ನನ್ನ ಪಾಪವೇ? ಗುರುಗಳ ನಿರ್ಲಕ್ಷ್ಯ ನನ್ನ ತಪ್ಪೇ? ಅರ್ಜುನನಿಗೆ ದೊರೆತ ಆಶೀರ್ವಾದ ಮತ್ತು ನನಗೆ ದೊರೆತ ಶಾಪ ಯಾವ ಕರ್ಮದ ಫಲ? ನನ್ನ ಕವಚ ಕುಂಡಲವನ್ನು ಕಸಿದುಕೊಂಡಿದ್ದು ನನ್ನ ತಪ್ಪೇ? ನೀನು ಆಯ್ಕೆಗಳ ಬಗ್ಗೆ ಮಾತನಾಡುತ್ತೀಯ ಕೃಷ್ಣ. ಇವೆಲ್ಲದರಲ್ಲಿ ನನ್ನ ಆಯ್ಕೆ ಎಲ್ಲಿತ್ತು? ಕೃಷ್ಣ ಹೇಳುತ್ತಾನೆ, ಇಲ್ಲ ಕರ್ಣ, ನಿನ್ನದು ದೋಷವಲ್ಲ. ಇವೆಲ್ಲವೂ ಪರೀಕ್ಷೆಗಳಾಗಿದ್ದವು. ಆದರೆ ಯಾವ ಮನುಷ್ಯನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೋ ಆತ ತೇಜಸ್ಸಿನಿಂದ ಹೊರಹೊಮ್ಮುತ್ತಾನೆ. ಅರ್ಜುನ ಮತ್ತು ನೀನು ಇಬ್ಬರು ಶ್ರೇಷ್ಠರು. ವ್ಯತ್ಯಾಸ ಇಷ್ಟೇ, ಅರ್ಜುನನು ತನ್ನೊಳಗಿನ ನೋವುಗಳನ್ನು ಶಕ್ತಿಯಾಗಿ ಪರಿವರ್ತಿಸಿದರೆ ನೀನು ನಿನ್ನ ಅನ್ಯಾಯವನ್ನು ಕೋಪವಾಗಿ ಪರಿವರ್ತಿಸಿದೆ. ಕೋಪವು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ ಕರ್ಣ. ಮತ್ತು ಕುರುಡಾಗಿ ಆರಿಸಿಕೊಂಡ ಮಾರ್ಗವು ಪ್ರಕಾಶಮಾನವಾಗಿ ಕಂಡರೂ ವಿನಾಶದ ಕಡೆಗೆ ಕರೆದೊಯ್ಯುತ್ತದೆ. ಈಗ ಕರ್ಣನು ಕೃಷ್ಣನ ಕಡೆಗೆ ಕಣ್ಣೆತ್ತಿ ನೋಡುತ್ತಾನೆ. ಕಣ್ಣುಗಳಲ್ಲಿ ತೇವ, ಸ್ವಲ್ಪ ಅಪರಾಧ ಭಾವ, ಸ್ವಲ್ಪ ದಣಿದ ನೋಟ. ಹಾಗಿದ್ದರೂ ಮಾಧವ, ಹೇಳಿ, ನನ್ನ ದೋಷವೇನು? ಕೃಷ್ಣ ಹೇಳುತ್ತಾನೆ, ನಿನ್ನ ದೋಷ ನೀನು ಸೂತಪುತ್ರನೆಂದು ಕರೆಸಿಕೊಂಡದ್ದಲ್ಲ. ದೋಷವೇನೆಂದರೆ ನೀನು ಈ ಬಿರುದನ್ನು ನಿನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದಾಗಿ ಮಾಡಿಕೊಂಡೆ. ಸಮಾಜವು ನಿನ್ನನ್ನು ತಿರಸ್ಕರಿಸಿದ್ದು ನಿನ್ನ ದೋಷವಲ್ಲ. ದೋಷವೇನೆಂದರೆ ನೀನು ಆ ತಿರಸ್ಕಾರವನ್ನೇ ನಿನ್ನ ಧರ್ಮವನ್ನಾಗಿ ಮಾಡಿಕೊಂಡೆ. ದುರ್ಯೋಧನನು ನಿನ್ನನ್ನು ಸ್ನೇಹಿತ ಎಂದು ಕರೆದದ್ದು ದೋಷವಲ್ಲ. ದೋಷವೇನೆಂದರೆ ನೀನು ಸ್ನೇಹದ ಹೆಸರಲ್ಲಿ ನ್ಯಾಯವನ್ನು ನಿರ್ಲಕ್ಷಿಸಿದೆ. ಕರ್ಣ, ನೀನು ತಪ್ಪುಗಳನ್ನು ಮಾಡಿದ್ದು ದೋಷವಲ್ಲ. ದೋಷವೇನೆಂದರೆ ನೀನು ಆ ತಪ್ಪುಗಳನ್ನು ನಿನ್ನ ಅದೃಷ್ಟ ಎಂದು ಒಪ್ಪಿಕೊಂಡೆ, ಸರಿಪಡಿಸಲು ಎಂದಿಗೂ ಪ್ರಯತ್ನಿಸಲಿಲ್ಲ. ಮತ್ತು ಅತಿ ದೊಡ್ಡ ದೋಷವೆಂದರೆ ನೀನು ಜೀವಮಾನದ ಉದ್ದಕ್ಕೂ ನಿನ್ನ ಗಾಯಗಳನ್ನೇ ನೋಡಿದೆ, ಆದರೆ ನಿನ್ನ ಪ್ರಕಾಶವನ್ನು ಎಂದೂ ನೋಡಲಿಲ್ಲ. ನೀನು ನಿನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲಿಲ್ಲ. ಕರ್ಣನು ಮೌನವಾಗುತ್ತಾನೆ. ಒಳಗೆ ಯಾವುದೋ ಹಳೆಯ ಗೋಡೆ ಮೊದಲ ಬಾರಿಗೆ ಮುರಿಯಲು ಪ್ರಾರಂಭಿಸಿದಂತೆ. ಕೃಷ್ಣನು ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದನು, ಕರ್ಣ, ನಿನ್ನ ಹಿರಿಮೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ನಿನಗೆ ಅನ್ನಿಸುತ್ತದೆ. ಆದರೆ ಸತ್ಯವೇನೆಂದರೆ
ನೀನು ಕವಚ ಕುಂಡಲವನ್ನು ದಾನ ಮಾಡಿದ ದಿನವೇ ನಿನ್ನ ಹಿರಿಮೆ ಅಮರವಾಯಿತು. ನೀನು ಅರ್ಜುನನಿಗಿಂತ ಶ್ರೇಷ್ಠ ಬಿಲ್ಲುಗಾರನಾಗಬಹುದಿತ್ತು. ನೀನು ದುರ್ಯೋಧನನಿಗಿಂತ ದೊಡ್ಡ ರಾಜನಾಗಬಹುದಿತ್ತು. ನೀನು ನಿನ್ನ ಸ್ವಂತ ಅದೃಷ್ಟಕ್ಕಿಂತಲೂ ಮೇಲೆ ಏಳಬಹುದಿತ್ತು. ಆದರೆ ನೀನು ಯಾವಾಗಲೂ ನಿನ್ನ ಬೆಳಕನ್ನು ಇನ್ನೊಬ್ಬರ ನೆರಳಿನಲ್ಲಿ ಕರಗಿಸಲು ಖರ್ಚು ಮಾಡಿದೆ. ಸೂರ್ಯಪುತ್ರನಾಗಿದ್ದರೂ ನೀನು ಇತರರ ಕತ್ತಲ ಮಾರ್ಗಗಳನ್ನು ಬೆಳಗಿಸಿದೆ. ಆದರೆ ನಿನ್ನ ಮಾರ್ಗವನ್ನು ಎಂದಿಗೂ ಬೆಳಗಿಸಿಕೊಳ್ಳಲಿಲ್ಲ. ನಿನ್ನ ದೋಷ ಇಷ್ಟೇ ಕರ್ಣ. ನೀನು ಜೀವನದುದ್ದಕ್ಕೂ ನಿನ್ನ ಹಕ್ಕುಗಳಿಗಾಗಿ ಹುಡುಕಾಡಿದೆ. ಆದರೆ ಸತ್ಯವನ್ನು ಹುಡುಕಲಿಲ್ಲ. ಸತ್ಯವನ್ನು ಎಂದಿಗೂ ಹುಡುಕಲಿಲ್ಲ. ಸ್ನೇಹಿತರೆ, ಕತೆ ಏನೆಂದರೆ ಕರ್ಣನು ಒಬ್ಬ ದೋಷಿಯಲ್ಲ. ಕರ್ಣನು ಕೇವಲ ಒಬ್ಬ ಮನುಷ್ಯನಾಗಿದ್ದ. ತನ್ನ ಗಾಯಗಳು ತನ್ನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಅವಕಾಶ ಕೊಟ್ಟಿದ್ದನು. ತನ್ನ ಜನ್ಮವನ್ನು ಶಾಪವೆಂದು ಭಾವಿಸುವ, ತನ್ನೊಳಗಿನ ವೈಭವವನ್ನು ಜಗತ್ತಿನ ತಿರಸ್ಕಾರದಲ್ಲಿ ಕಳೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಗೂ ಕರ್ಣ ಕನ್ನಡಿಯಾಗಿದ್ದಾನೆ. ಎಲ್ಲಿಯ ತನಕ ಮನುಷ್ಯ ತನ್ನ ಬೆಲೆಯನ್ನು ಇತರರ ತಕ್ಕಡಿಯಲ್ಲಿ ಇಟ್ಟು ಅಳೆಯುತ್ತಾನೋ ಅಲ್ಲಿಯ ತನಕ ಆತ ಕರ್ಣನಂತೆ ಬೀಳುತ್ತಲೇ ಇರುತ್ತಾನೆ. ಪದೇ ಪದೇ ಬೀಳುತ್ತಲೇ ಇರುತ್ತಾನೆ. ಕರ್ಣನ ಕತೆ ಕೇವಲ ಒಬ್ಬ ಮನುಷ್ಯನ ಕಥೆಯಲ್ಲ, ಅದು ಒಂದು ಕನ್ನಡಿ. ಇದರಲ್ಲಿ ನಾವೆಲ್ಲರೂ ಪ್ರತಿದಿನ ಎಲ್ಲೋ ನಮ್ಮನ್ನು ನೋಡಿಕೊಳ್ಳುತ್ತೇವೆ. ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಮೌಲ್ಯವನ್ನು ಇನ್ನೊಬ್ಬರ ಬಳಿ ಕೇಳಿ ತಿಳಿದುಕೊಳ್ಳುತ್ತಾರೆ. ತಮ್ಮ ಗಾಯಗಳನ್ನೇ ಪದಕಗಳಾಗಿ ಕೊರಳಲ್ಲಿ ನೇತಾಡಿಸಿ ತಿರುಗಾಡುತ್ತಾರೆ. ಅವರೆಲ್ಲರೂ ಕರ್ಣರೇ. ಕೃಷ್ಣನ ಸಂದೇಶವು ಅಷ್ಟೇ ಸರಳವಾಗಿದೆ. ಜನ್ಮವು ನಿಮ್ಮ ಬದುಕನ್ನು ನಿರ್ಧರಿಸುವುದಿಲ್ಲ, ಆದರೆ ನಿಮ್ಮ ಆಯ್ಕೆಗಳು ಭವಿಷ್ಯದಲ್ಲಿ ನಿಮ್ಮ ಇತಿಹಾಸವನ್ನು ಬರೆಯುತ್ತವೆ. ಅವು ನಿಮ್ಮ ಕರ್ಮಗಳನ್ನು ನಿರ್ಧರಿಸುತ್ತವೆ. ಕರ್ಣನ ದೋಷ ಇಷ್ಟೇ ಆಗಿತ್ತು, ಕೇವಲ ಇಷ್ಟೇ. ಸ್ನೇಹಿತರೆ, ಈ ಸಂವಾದವು ನಿಮಗೆ ಹೇಗೆ ಅನ್ನಿಸಿತು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹೊಸದೊಂದು ಕಥೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸದ್ಯಕ್ಕೆ ಜೈ ಶ್ರೀಕೃಷ್ಣ.